ಹಾಯ್ ಹೇಳು. ಹಾಯ್ ಹಾಯ್ ಹೇಳು. ಹಾಯ್ ಹೇಳು. ಸೊ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಹೊರಗಡೆ ಬಂದಿದ್ದೀವಿ, ನಾನು ಪಾಪು ಹಸ್ಬೆಂಡ್. ಯಾಕಂದರೆ ಪಾಪುದು ಇಂಜೆಕ್ಷನ್ ಹಾಕ್ಸೋಣ ಅಂತ ಬಂದು. ಸೊ ವ್ಯಾಕ್ಸಿನೇಷನ್ ಮಂತ್ಲಿ ಆ ಥರ ಇದೆ. ಇವಾಗ 1.5 ವರ್ಷದ್ದು ಹಾಕ್ಸ್ಬೇಕಾಗಿತ್ತು. ಹಾಗಾಗಿ ಹೋಗಿ ಹಾಕ್ಸ್ಕೊಂಬರೋಣ. ಸ್ವಲ್ಪ ಲಾಸ್ಟ್ ಮಂತೆಲ್ಲ ಹೊರಗಡೆ ಬರಬಾರ್ದು ಅಂತ ಹೇಳಿ ಹಾಕ್ಸಿರ್ಲಿಲ್ಲ, ಬಟ್ ಹಾಕ್ಸ್ಬೇಕು ಮಕ್ಕಳಿಗೆ. ಹಾಗಾಗಿ ಈ ಮಂತ್ ಹೋಗ್ತಾ ಇದ್ದೀನಿ ಅಪಾಯಿಂಟ್ಮೆಂಟ್ ತೊಗೊಂಡು. ಸೊ 11:15 ಆಯಿತು, ಇನ್ನೂ ಡಾರ್ಕ್ ಆಗೇ ಇದೆ. ವೆದರ್ ಏನು ಅಷ್ಟು ಆ್ಯಕ್ಟಿವ್ ಆಗಿರೋ ಥರ ಇಲ್ಲ. ಸೊ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಬಂದು ಆಮೇಲೆ ಮಿಕ್ಕಿದ ಕೆಲಸಗಳು ಮಾಡಬೇಕು. ಅವಳಿಗೆ ಹೇಳಿದ್ದೀನಿ ಇಂಜೆಕ್ಷನ್ ಹಾಕ್ಸ್ಬೇಕು ಅಂತ, ಹಾಗಾಗಿ ಸ್ವಲ್ಪ ಡಲ್ಲಾಗಿದ್ದಾಳೆ. ಅರ್ಥ ಮಾಡ್ಕೊತಾಳೆ ಎಲ್ಲ ಸ್ವಲ್ಪ ಸ್ವಲ್ಪ. ಹಾಯ್ ಹೇಳು ಮಗಳೇ, ಹಾಯ್ ಹೇಳು. ಲಿಯಾ ಹಾಯ್ ಹೇಳು. ಡ್ರೆಸ್ ತೋರಿಸು, ಡ್ರೆಸ್ ತೋರಿಸು. ನಿಂದು ಡ್ರೆಸ್ ತೋರಿಸ್ತಾ ಇದ್ದಾಳೆ. ಡ್ರೆಸ್ ತೋರಿಸು. ಓಕೆ, ಹೋಗ್ಬಿಟ್ಟು ಮುಗಿಸ್ಕೊಂಡು ಬರ್ತೀವಿ. ಸೊ ಇಂಜೆಕ್ಷನ್ ಮಾಡಿಸ್ಬಿಟ್ವಿ. ತುಂಬ ಸೂಪರಾಗಿ ಹೈಜೀನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದೇ ಥರ ಹೈಜೀನ್ ಏನಾದರೂ ಎಲ್ಲ ಕಡೆ ಮೇಂಟೈನ್ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಕಾಯಿಲೆ ಅನ್ನೋದೇ ಬರಲ್ಲ ರೀ. ಕಾಯಿಲೆ ಬಂದಿದ್ದಕ್ಕೆ ಈ ರೀತಿಯ ಹೈಜೀನ್ ಮೇಂಟೈನ್ ಮಾಡ್ತಾ ಇದ್ದಾರೆ. ತುಂಬ ಹತ್ಲು ಕಿರ್ಚ್ಕೊಂಡ್ಲು 1-2 ಸೆಕೆಂಡು ಆ ಇಂಜೆಕ್ಷನ್ ಹಾಕೋ ಹೊತ್ತಿಗೆ. ಆಮೇಲೆ ಸರಿ ಹೋಯ್ತು. ಸೊ ನೋಡಿ ಲಿಯಾ, ಹಾಯ್ ಅಣ್ಣಮ್ಮ. ಎಷ್ಟದು? 160 ರೂಪಾಯಿ. ಓಕೆ. ಹಲಸಿನನ್ನು ತೊಗೊಂಡಿದ್ದಾರೆ. ಚೆನ್ನಾಗಿದೆಯಾ? ಸೊ ಕುಯ್ದು ತಿನ್ಬೇಕು. ಮನೆಗೆ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ. ಹೊರಡ್ತಾ ಇದ್ದೀವಿ. ಆಯಿತು, ಇವಳಿಗೆ ಮಂತ್ಲಿ ಇಂಜೆಕ್ಷನ್ ಇವಾಗ ನೆಕ್ಸ್ಟ್ ಇರೋದು ಅಕ್ಟೋಬರಲ್ಲೇ. ಇಲ್ಲಮ್ಮ, ಅಪ್ಪ ಇಲ್ಲಮ್ಮ, ಅಪ್ಪ ಇಲ್ಲಿ. ಅವಳದು ಕಾಸ್ಟ್ಯೂಮ್ ಇವತ್ತು ಸೂಪರಾಗಿದೆ, ಬಟ್ ತೋರ್ಸೋಕ್ಕಾಗಿಲ್ಲ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಅವಳದು ಡ್ರೆಸ್ ತುಂಬ ಚೆನ್ನಾಗಿದೆ. ಸೊ ಕಾರಲ್ಲೆಲ್ಲ ಇರಬೇಕಾದ್ರೆ ಮಾಸ್ಕ್ ಎಲ್ಲ ಯೂಸ್ ಮಾಡ್ಕೋಬೇಡಿ. ಆದಷ್ಟು ನೀವು ಮಾಸ್ಕ್ ಇಲ್ದೇ ಇರಿ. ಹೊರಗಡೆ ಗ್ರೂಪಲ್ಲಿ ಅಥವಾ ತುಂಬ ಜನ ಇರೋ ಸಂಖ್ಯೆಯಲ್ಲಿ ಖಂಡಿತವಾಗ್ಲೂ ಮಾಸ್ಕ್ ಇಲ್ದಂತೂ ಹೋಗಿ. ಸೊ ಹೊರಡ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ನೋಡ್ತೀನಿ ನಿಮ್ಮನ್ನು. ಹಾಯ್ ಬಂಟು. ಹೇ ಲಿಯಾ, ಲಿಯಾ, ಲಿಯಾ ಬಾ, ಡ್ರೆಸ್ ತೋರಿಸು. ಬಾ, ಡ್ರೆಸ್ ತೋರಿಸು. ವಾವ್, ನೈಸ್ ಡ್ರೆಸ್. ಇಲ್ಲಿ ನೋಡೋಣ, ಡ್ರೆಸ್ ನೋಡೋಣ ನಿಂದು. ವಾವ್ ಲಿಯಾ, ವಾವ್. ಸೊ 160 ರೂಪಾಯಿ ಏನೋ ಕೊಟ್ಟು ತಂದರು ಹಲಸಿನನ್ನು. ಒಂದು 150 ಕಾಯಿ ಮೇಲೆ ಬಂತು. ಅಷ್ಟು ತುಂಬ ಬಂತು. ಟೇಸ್ಟ್ ಅಂತೂ ಸೂಪರಾಗಿತ್ತು. ಸೊ ಎಲ್ಲ ಸ್ವಲ್ಪ ಮಾತ್ರ ತೆಗೆದಿಟ್ಕೊಂಡು ಮಿಕ್ಕಿದೆಲ್ಲದು ಬಾಕ್ಸಲ್ಲಿ ಎಲ್ಲ ತುಂಬ ಬಾಕ್ಸಲ್ಲಿ ಹಾಕ್ಬಿಟ್ಟು ಇನ್ನೂ 2 ಬಾಕ್ಸ್ ಇದೇ ರೀತಿ ಇನ್ನೆರಡು ಬಾಕ್ಸಲ್ಲಿ ತುಂಬಿಸಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಸದ್ಯಕ್ಕೆ ತಿನ್ನಕ್ಕೆ ಮಾತ್ರ ಸ್ವಲ್ಪ ತೆಗೆದು ಮೇಲೆ ಇಟ್ಕೊಂಡಿದ್ದೀವಿ. ಸೂಪರಾಗಿ ಟೇಸ್ಟಾಗಿದೆ. ಸೊ ನಾನು ಇವತ್ತು ಹೋಗಿ ಸ್ವಲ್ಪ ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಬಂದೆ. ಅದು ಏನೇನು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಇದು ಯಾಕೆ ನಾನು ಥಿಂಗ್ಸ್ ಸ್ವಲ್ಪ ಜಾಸ್ತಿನೇ ಪರ್ಚೇಸ್ ಮಾಡ್ಕೊಂಬಂದೆ ಅಂದರೆ, ಮನೇಲೇ ಸಾಂಬಾರು ಪೌಡರ್ ಮಾಡೋಣ ಅನ್ನೋದಕ್ಕೋಸ್ಕರ ತೊಗೊಂಬಂದೆ. ಬಿಸಿಲಲ್ಲಿ ಬೇಗ ಮಾಡಿಟ್ಕೊಳ್ಳೋಣ ಅಂತ. ಸೊ ಅದನ್ನು ನಾನು ಶೇರ್ ಮಾಡ್ತೀನಿ, ಸಾಂಬಾರು ಪೌಡ್ರ್ ಹೇಗೆ ಮಾಡೋದಂತ. ನೀವು ಎಲ್ಲ ರೀತಿ ಇದಕ್ಕೂ ಯೂಸ್ ಮಾಡ್ಕೊಳ್ಳೋ ಸಾಂಬಾರು ಪೌಡರು. ಅಂದರೆ ಬೇಳೆ ಸಾಂಬಾರಿಗೂ ಯೂಸ್ ಮಾಡ್ಬೋದು, ನಾನ್ ವೆಜ್ಗೂ ಯೂಸ್ ಮಾಡ್ಬೋದು, ಎಲ್ಲದಕ್ಕೂ ಆಗುತ್ತೆ ಇದು. ಆ ರೀತಿ ಮಸಾಲೆಗಳನ್ನೆಲ್ಲ ಹಾಕಿ ಮಾಡ್ತಾರೆ ಅಮ್ಮ. ಸೊ ಆ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದಕ್ಕೆ ನಾನಿಲ್ಲಿ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಚಿಕ್ಕ ಮೆಣಸಿನ್ಕಾಯಿ. ಆಮೇಲೆ ಈ ಗುಂಟೂರು ಮೆಣಸಿನ್ಕಾಯಿನೂ ಏನೋ ಅಂತಾರೆ ಇದಕ್ಕೆ. ಸೊ ಈ ಮೆಣಸಿನ್ಕಾಯಿ ಒಂದು ಅರ್ಧ kg ತೊಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಬೀಜ 1 kg, ಉದ್ದಿನಬೇಳೆ ಇದು ಮನೆಗೆ. ನೆಕ್ಸ್ಟು ಮೆಂತೆ ಇದೊಂದು 1/4 kg. ಆಮೇಲೆ ಉದ್ದಿನಬೇಳೆ ಇದು 1 kg ತೊಗೊಂಡಿದ್ದೀನಿ ಮನೆ ಯೂಸ್ಗೋಸ್ಕರ. ಸೊ ಇದು ಬಿರಿಯಾನಿ ರೈಸು 2 kg. ಆಮೇಲೆ ಇದರಲ್ಲಿ ಬಂದು ಒಂದು 1/4 kg ಮೈದಾ ಇದೆ. ಏನಕ್ಕಾದರೂ ರೆಸಿಪಿಗೆ ಹಾಕೋಣ ಅಂತ ತಂದೆ.
ಸೊ ಒಂದು 1/4 kg ಕಾರ್ನ್ಫ್ಲವರು, 1/4 kg ಮೈದಾ, ಇದು ಏನಿದು ಕಡಲೆ ಹಿಟ್ಟು 1/4 kg. ಆಮೇಲೆ ಇದೊಂದು 100 ಗ್ರಾಮು 150 ಗ್ರಾಮು ಇರಬೇಕು ಚಕ್ಕೆ. ಆಮೇಲೆ ಈ ಬಿಸ್ಕೆಟ್ಸ್. ಸೊ ಪಾಪಗೆ ಸುಮ್ಮನೆ ಯಾವಾಗಾದರೂ ಒಂದೊಂದು ಜಾಸ್ತಿ ಕೊಡಬೇಡಿ, ಯಾವಾಗಾದರೂ ಅವ್ರಿಗೆ ಸ್ವಲ್ಪ ಸ್ನ್ಯಾಕ್ಸ್ ಥರ ಒಂದೊಂದು ಅಷ್ಟೇ ಟೇಸ್ಟಿಗೋಸ್ಕರ ಈ ಬಿಸ್ಕೆಟ್ಸ್ ತಂದೆ. ಸೊ ಇವಾಗೆಲ್ಲ ಡಿಮಾರ್ಟಿಗೆ ಹೋಗೋಕೆ ಆಗ್ತಾಯಿಲ್ಲ, ಹಾಗಾಗಿ ಪಕ್ಕದಲ್ಲಿರೋ ದಿನಸಿ ಅಂಗಡಿಗೆ ಹೋಗಿ ಸ್ವಲ್ಪ ಬೇಕಾಗಿರೋದು ಮಾತ್ರ ಪರ್ಚೇಸ್ ಮಾಡ್ಕೊಂಬರ್ತಾಯಿದ್ದೀನಿ. ಸೊ ಗರಂ ಮಸಾಲ ಖಾಲಿ ಆಗ್ತಾ ಬಂತು, ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಅನಿಲ್ ಸೇವಿಗೆ. ಸೊ ತುಂಬ ಟೇಸ್ಟಾಗಿರುತ್ತೆ ಈ ಸೇಮಿಯಾ ಮಾಡಿ ತಿಂದರೆ. ಅಕ್ಕಿ ಹಿಟ್ಟಿಂದ ಮಾಡೋದು, ರೋಸ್ಟೆಡ್ ಅಂತ ಕೊಟ್ಟಿದ್ದಾರೆ, ಬಟ್ ನಾವು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿನೇ ಮಾಡಬೇಕು, ಚೆನ್ನಾಗಿರುತ್ತೆ. ನೆಕ್ಸ್ಟು ಎಣ್ಣೆಗಳು ಯಾವುದಿರೋದು ಸಿಗಲಿಲ್ಲ, ಸೊ ಅವರೇ ಇದನ್ನು ಕೊಟ್ಟರು, ಒಂದು ಸನ್ಫ್ಯೂರ್ ಅಂತ, ಯೂಸ್ ಮಾಡಿ ನೋಡಬೇಕು. ಕಸ್ತೂರಿ ಮೇಥಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಲ್ವ, ಅದಕ್ಕೋಸ್ಕರ ನೋ ಎಂಟ್ರಿ ತಂದೆ. ಇದನ್ನು ಅಲ್ಲಲ್ಲಿ ಸ್ವಲ್ಪ ಹಾಕಿದ್ರೆ ಕಾಕ್ರೋಚ್ ಎಲ್ಲ ಕ್ಲೀನಾಗಿ ಅವಾಯ್ಡ್ ಆಗುತ್ತೆ. ಅಟ್ಲೀಸ್ಟ್ 3 ಮಂತ್ಸಿಗೆ ಒಂದು ಸರ್ತಿ ಆದರೂ ಮನೆ ಕ್ಲೀನ್ ಮಾಡಿದಾಗ ಇದನ್ನು ಹಾಕಿ. ಸೊ ಕಾಕ್ರೋಚ್ಗಳು ಯಾವುದೇ ರೀತಿ ನಿಮ್ಮ ಮನೆ ಹತ್ರನೇ ಸುಳಿಯಲ್ಲ, ನೀಟಾಗಿರುತ್ತೆ. ಎಲ್ಲ ಮೂಲೆಗಳಲ್ಲೂ ಹಾಕಬೇಕು. ಕ್ಲೀನಿಂಗ್ ವಿಡಿಯೋದಲ್ಲಿ ನಾನು ತೋರಿಸಿರ್ತೀನಿ ನೋಡಿ ಹೇಗೆ ಇದನ್ನು ಯೂಸ್ ಮಾಡೋದು ಅಂತ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಲ್ವ, ಹಾಗಾಗಿ ಸ್ವಲ್ಪ ಇದು ತೊಗೊಂಬಂದೆ ಅಲ್ಲಲ್ಲಿ ಹಾಕೋಣ ಅಂತ. ಕಾಕ್ರೋಚ್ ವ್ಯಾನಿಷರ್ ಅಂತೆ, ನೋ ಎಂಟ್ರಿ. ನೆಕ್ಸ್ಟು ಇದರಲ್ಲೇನಿದೆ, ಇದರಲ್ಲಿ ಏಲಕ್ಕಿ ಇರಬೇಕು. ಏಲಕ್ಕಿ 5 ಗ್ರಾಮ್ ಅಂತೆ, 5 ಗ್ರಾಮು 30 ರೂಪಾಯಿ ಅಂತೆ. ನೂಡಲ್ಸ್ ಯಾವುದೂ ಇರಲಿಲ್ಲ, ಈ ನೂಡಲ್ಸ್ ತಂದಿದ್ದೀನಿ, ವೆಜ್ ನೂಡಲ್ಸು. ಸೊ ನೋಡ್ಬೇಕು, ಟ್ರೈ ಮಾಡಬೇಕು ಇದು ಹೇಗಿದೆ ಅಂತ. ನೆಕ್ಸ್ಟು ಸ್ವಲ್ಪ ಈ ಲಾಕ್ಡೌನಲ್ಲಿ ಜಾಸ್ತಿ ನಾವು ತೊಗೊಂಡು ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಥಿಂಗ್ಸ್ ಅಷ್ಟೇ ನಾನು ಪರ್ಚೇಸ್ ಮಾಡ್ಕೊಂಬರೋದು. ಸೊ ಇದು ಸೋಂಬು. ನೆಕ್ಸ್ಟು ಬ್ರೂ ಅಂತೂ ತುಂಬ ಟೇಸ್ಟಾಗಿದೆ. ಸೊ ಯಾವಾಗಾದ್ರೂ ತುಂಬ ಟೆನ್ಷನ್ ತಲೆನೋವಿದ್ದಾಗ ಸ್ಟ್ರಾಂಗಾಗಿ ಒಂದು ಕಪ್ ಹಾಕಿ ಕುಡ್ದು ನೋಡಿ, ಸೂಪರಾಗಿ ತಲೆನೋವು ಕೂಡ ಹೋಗುತ್ತೆ. ಬಟ್ ಕುಡಿತಾ ಇದ್ದರೆ ಅಡಿಟ್ ಆಗಿ ಹೋಗ್ಬಿಡ್ತೀವಿ, ಯಾವಾಗಾದ್ರೂ ಒಂದು ಸತಿ ಯೂಸ್ ಮಾಡಬೇಕಷ್ಟೆ. ಸೊ ಅದಕ್ಕಾಗಿ ಬ್ರೂ ಒಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ಬಾತ್ರೂಮ್ ಫ್ರೆಶ್ನರು, ಇದೊಂದು ಸಾಸಿವೆ ಒಂದು ಪ್ಯಾಕೆಟು. ಸೊ ನಾನು ಹೇಳಿದ್ದೀನಲ್ವ ಆಲ್ರೆಡಿ, ಬೆಲ್ಲ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಅಂತ, ಹಾಗಾಗಿ ಒಂದು 1/4 kg ಬೆಲ್ಲ ತೊಗೊಂಡಿದ್ದೀನಿ. ಗುಡ್ ನೈಟ್ 2, ಸೊಳ್ಳೆಗಳು ಸ್ವಲ್ಪ ಜಾಸ್ತಿ ಇರ್ತವೆ, ಹಾಗಾಗಿ ಗುಡ್ ನೈಟು. ಇದು ಏನು ಇದು ಬಂದು ಲವಂಗ ಒಂದು 20 ರೂಪೀಸ್ಗೆ ತೊಗೊಂಡಿದ್ದೀನಿ. ಮತ್ತು ಒಂದು ಹಾರ್ಪಿಕ್ ತೊಗೊಂಡೆ. ಯಾವ್ದ್ಯಾವ್ದು ಇಲ್ಲ ಅದನ್ನು ಮಾತ್ರ ಪರ್ಚೇಸ್ ಮಾಡ್ಕೊಂಬಂದೆ. ಸೊ ಇಂಗು, ಇದು ಬಂದು ನಾವು ಮಸಾಲ ಪೌಡರ್ಗೆ ಹಾಕೋದಕ್ಕೆ ಈ ರೀತಿ ಇಂಗು, ಇದು ಕಲ್ಲು ಥರ ಇರುತ್ತೆ ಗಟ್ಟಿಯಾಗಿ. ಸೊ ಇಷ್ಟು ಕೊಟ್ಟಿದ್ದಾರೆ ಅಷ್ಟೇ. ನೆಕ್ಸ್ಟು ಜೀರಿಗೆ ಪೌಡರು. ಆಮೇಲೆ ಹನಿ ಡಬ್ಬ ತೊಗೊಂಡೆ ಒಂದು, ಆಲ್ರೆಡಿ ಒಂದು ಸ್ವಲ್ಪ ಇದೆ, ಖಾಲಿ ಆದಮೇಲೆ ಇದನ್ನು ಯೂಸ್ ಮಾಡ್ಕೋಬೇಕು ಅಷ್ಟೇ ಖಾಲಿ. ಸೊ ಇದು ನನಗೆ 1.5 ತಿಂಗಳು ಬರಬಹುದು ಅಂದ್ಕೊತೀನಿ. ಮೇಯ್ನಾಗಿ ಬೇಕಾಗಿರೋದು ಮಾತ್ರ ತೊಗೊಂಡಿದ್ದೀನಿ. ಎಲ್ಲ ಬೇಕಿರೋದೆಲ್ಲ ಒಟ್ಟಿಗೆ ತೊಗೋಬೇಡಿ, ಯಾವ್ದು ಮೇಯ್ನಾಗಿ ಬೇಕೋ ಅದನ್ನು ಮಾತ್ರ ಯೂಸ್ ಮಾಡ್ಕೊಳ್ಳೋಕೆ ತೊಗೊಳ್ಳಿ ಸಾಕು. ಸೊ ಆವಾಗಲೇ ನಾವು ಸ್ವಲ್ಪ ಕಮ್ಮಿ ನಾವು ನೋಡಿಕೊಂಡು ಮಾಡ್ಕೊತಾ ಇರ್ತೀವಿ. ಜಾಸ್ತಿ ತೊಗೊಂಡು ಬಂದುಬಿಟ್ಟು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಾವು ಎಷ್ಟೋ ತೊಗೊಂಬಂದಿದ್ರಲ್ಲಿ ವೇಸ್ಟು ಆಗೋ ಫುಡ್ ಐಟಮೇ ಜಾಸ್ತಿ ಇರುತ್ತೆ. ಸೊ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಬಂದುಬಿಡಿ, ಓಕೆನಾ? ಸರಿ, ಇದೆಲ್ಲ ಎತ್ತಿಕ್ಕೆ ಬಿಡ್ತೀನಿ. ಇದೊಂದು ಅರಿಶಿನ ಮಿಸ್ ಆಗೋಗಿದೆಲ್ಲೋ. ಸೊ ಇದೊಂದು, ಅದು ಸಾಂಬಾರು ಪೌಡ್ರಿಗೆ ಇದೊಂದು ತೊಗೊಂಡಿದ್ದೀನಿ. 100 ಗ್ರಾಮ್ ಅನಿಸುತ್ತೆ ಇದು ಅಷ್ಟೇ. ಎಲ್ಲ ಜೋಡಿಸು ಇಟ್ಬಿಟ್ಟೆ, ಬೇಕಾದಾಗ ಯೂಸ್ ಮಾಡ್ಕೊಂಬಿಡೋಣ ಅಂತ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚುರುಮುರಿ ಮಾಡೋಣ ಅಂದ್ಕೊಂಡೆ. ಇವಾಗ ಸ್ವಲ್ಪ ಚುರುಮುರಿ ಮಾಡೋದಕ್ಕೆ ಸ್ವಲ್ಪ ಪುರಿ ತೊಗೊಂಡಿದ್ದೀನಿ, ಒಂದು ಅರ್ಧ ಪಾತ್ರೆಯಷ್ಟು ಪುರಿ ತೊಗೊಂಡಿದ್ದೀನಿ.
ಒಂದು 2 ಕೈ ಈ ರೀತಿ ಮಿಕ್ಸರ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ರೀತಿ ಮಾಡ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟಾಗಿ. ಆಮೇಲೆ ಈ ಥರ ನಿಪ್ಪಟ್ಟನ್ನ ಒಂದು 5ರಿಂದ 6 ನಿಪ್ಪಟ್ಟು ಮುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು, ಟೇಸ್ಟಾಗಿರುತ್ತೆ ಚೆನ್ನಾಗಿ. ನಾನೊಂದು 6 ನಿಪ್ಪಟ್ಟು ಇಲ್ಲಿ ಈ ರೀತಿ ಪುಡಿ ಪುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟು ನೀವು ಇದ್ರ ಜೊತೆಗೆ ಬೇಕಾದ್ರೆ ಲೇಸು ಹಾಕ್ಕೋಬೋದು, ಇನ್ನೂ ಟೇಸ್ಟಾಗೇ ಇರುತ್ತೆ. ಸೊ ನಾನು ಬರೀ ನಿಪ್ಪಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನು ಖಾರಕ್ಕೆ ಬೇಕಾಗಿರೋಷ್ಟು ಖಾರದ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಿದ್ದೀನಿ ಅದೆಲ್ಲ ಸೇರಿಸ್ಕೊಂಡು. ಒಂದು ಟೊಮೊಟೊ, ಮೀಡಿಯಮ್ ಸೈಜ್ದು ಟೊಮೊಟೊ ಚಿಕ್ಕದಾಗಿ ಹೆಚ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕ್ಯಾರೆಟ್ ತುರಿದು ಹಾಕಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಕ್ಯಾರೆಟ್ ತುರಿದು ಹಾಕಿದೆ. ಕ್ಯಾರೆಟ್ ಎಷ್ಟು ಹಾಕ್ಕೊಳ್ತೀರೋ ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕ್ಯಾರೆಟ್ ಇಟ್ಕೊಳ್ಳಿ. ನಾನು ದೊಡ್ಡ ಕ್ಯಾರೆಟ್, ಒಂದು ಕ್ಯಾರೆಟ್ನ ಚೆನ್ನಾಗಿ ತುರಿದಿದ್ದೀನಿ. ಆಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ ಬಿಟ್ಕೊಳ್ಳಿ, ಒಂದು ಅರ್ಧ ನಿಂಬೆಹಣ್ಣು ರಸ ಬಿಟ್ಕೊಂಡು ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡ್ಬಿಟ್ಟು ಒಂದು 3 ಸ್ಪೂನು ಎಣ್ಣೆ, ತುಂಬ ಟೇಸ್ಟಾಗಿರುತ್ತೆ. ಸೊ ಇಷ್ಟನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜಾಸ್ತಿ ಹಾಕ್ಕೊಬಿಡಿ ಕೊತ್ತಂಬರಿ ಸೊಪ್ಪು, ಯಾಕಂದರೆ ಕೊತ್ತಂಬರಿ ಸೊಪ್ಪು ಹಾಗೆ ತಿಂದರೆ ಸ್ವಲ್ಪ ಕೋಲ್ಡಲ್ಲಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಫ್ಲೇವರ್ಗಷ್ಟೇ. ಚೆನ್ನಾಗಿ ಮಿಕ್ಸ್ ಕೊಡಿ. ಇವಾಗ ನೀಟಾಗಿ ಮಿಕ್ಸ್ ಆಗಬೇಕು, ಫುಲ್ ಒಂದಕ್ಕೊಂದು ನೀಟಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಕೊಡಿ. ಸೂಪರ್ ಟೇಸ್ಟಾಗಿ ರೆಡಿ ಆಗುತ್ತೆ ಇದು. ಸೊ ಇವಾಗ ಆಲ್ಮೋಸ್ಟ್ ಆಯಿತು. ಇನ್ನೊಂದು ಚೂರು ಚೆನ್ನಾಗಿ ಮಿಕ್ಸ್ ಕೊಡಿ. ಸ್ವಲ್ಪ ಖಾರ ಬೇಕಾದ್ರೂ ನೀವು ಹೆಚ್ಚು ಕಮ್ಮಿ ನೋಡ್ಕೋಬೋದು, ಚಾಟ್ ಮಸಾಲ ಬೇಕಾದರೂ ಹಾಕ್ಕೋಬೋದು, ಚೆನ್ನಾಗಿ ಟೇಸ್ಟಾಗಿರುತ್ತೆ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಸೂಪರಾಗಿ ತಿಂದು ಮುಗ್ದಾಯಿತು. ಇವಾಗ ನೈಟ್ಗೆ ಸೇವಿಗೆ ಮಾಡ್ತಿದ್ದಾರೆ ಅಮ್ಮ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇದನ್ನು ಮಾಡಿ ಚಿಕನ್ ಕರಿಗೆ ಅಥವಾ ಎಗ್ ಕರಿಗೆಲ್ಲ ತುಂಬ ಟೇಸ್ಟಾಗಿರುತ್ತೆ. ಇವಾಗ ಈ ಲೋಟ ತೊಗೊಂಡಿದ್ದಾರೋ ಅದರಲ್ಲಿ 2 ಲೋಟಕ್ಕೆ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡಿದ್ದಾರೆ, 1 ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದಾರೆ. ಸೊ ಆ ನೀರನ್ನ ಕುದೀತಾ ಇರೋಷ್ಟರಲ್ಲಿ ನಾವು ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ತೊಗೋಬೇಕು. ಇನ್ನೊಂದು ಪಾತ್ರೆಯಲ್ಲಿ ಫ್ರೈ ಮಾಡಿ ತೆಗಿಬೇಕು. ಇವಾಗ ಕುದೀತಾ ಇದೆಯಲ್ವ, ಅದು ಚೆನ್ನಾಗಿ ಫ್ರೈ ಮಾಡಿದ ತಕ್ಷಣ ಆ ಫ್ರೈ ಮಾಡಿರೋ ಹಿಟ್ಟನ್ನ ನೋಡಿ ಸ್ವಲ್ಪವಾಗಿ ಮುದ್ದೆಗೆ ಹೆಂಗೆ ತೊಗೊಂಡು ಕಲಿಸ್ತೀವಲ್ವ, ಆ ರೀತಿಯಲ್ಲೇ ಹಿಟ್ಟನ್ನು ಸ್ವಲ್ಪ ತೆಗೆದು ಹಾಕ್ಕೊಂಡು ಕಲಿಸ್ಕೋಬೇಕು. ಮುದ್ದೆ ಆಗಕ್ಕೆ ಬಿಟ್ಬಿಡಬೇಡಿ, ನೀಟಾಗಿ ಕಲಿಸ್ಕೋಬೇಕು ಚೆನ್ನಾಗಿ. ಸೊ ಮೀಡಿಯಮ್ ಒಲೆ ಉರಿಯಲ್ಲೇ ಮಾಡಿಕೊಂಡು ಕಲಿಸ್ಕೊಳ್ಳಿ. ಅದು ಚೆನ್ನಾಗಿ ಕಲಸಾದ್ಮೇಲೆ ಇದು ಈ ರೀತಿ ಮುದ್ದೆ ರೀತಿ ಬರುತ್ತೆ. ಸೊ ಸೇವಿಗೆ ಮಿಷಿನಲ್ಲಿ ಹಾಕಿ ಸೇವಿಗೆ ಮಾಡೋದು ಅಷ್ಟೇ. ಇದು ಹಳೇ ಸೇವಿಗೆ ಮಿಷಿನು, ಸ್ಟ್ಯಾಂಡ್ ಸಮೇತ ಬರುತ್ತೆ, ಚೆನ್ನಾಗಿರುತ್ತೆ ಇದು. ನಮ್ಗೆ ಯಾವುದೇ ರೀತಿ ಅಂದರೆ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಮಾಡೋ ಅಂಥದ್ದು ಅವಶ್ಯಕತೆ ಇಲ್ಲ. ಈ ರೀತಿ ಸುತ್ತಾ ಇದ್ರೇ ಆರಾಮಾಗಿ ಕೆಳಗಡೆ ಈ ರೀತಿ ಬರ್ತಾ ಇರುತ್ತೆ. ಸೊ ಅಷ್ಟೇ. ಇದನ್ನು ಸ್ವಲ್ಪ ನಿಮಗೆ ಎಷ್ಟು ಯಾವ ರೀತಿ ಸೈಜಲ್ಲಿ ಬೇಕೋ ಆ ರೀತಿ ಸೈಜಲ್ಲಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲ ನೀವು ಡೈರೆಕ್ಟಾಗಿ ಇದನ್ನು ಹೀಗೆ ಕೂಡ ನೀವು ತಿನ್ನಬಹುದು. ಇಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿ ತಿನ್ನಬೇಕು ಅಂತ ಅಂದರೆ, ಅಥವಾ ಇನ್ನೊಂದು ಚೂರು ಲೈಟಾಗಿ ಬೇಯಬೇಕು ಅಂತ ನಿಮಗೆ ಅನಿಸಿದ್ರೆ, ಇದೇ ತುಂಬ ಟೇಸ್ಟಾಗಿರುತ್ತೆ ಅನಿಸಿದ್ರೆ, ನೀವು ಸ್ವಲ್ಪ ಇಡ್ಲಿ ಪಾತ್ರೆಯಲ್ಲಿ ಇದನ್ನೆಲ್ಲದನ್ನು ಒಂದೇ ಸತಿ ಜೋಡಿಸಿಟ್ಕೊಂಡು ತಿನ್ನಬೇಕಾದಾಗ ಒಂದು ಸತಿ ಬಿಸಿ ಮಾಡ್ಕೊಂಡು ತಿನ್ನಿ, ಇನ್ನೂ ಟೇಸ್ಟಾಗಿರುತ್ತೆ. ನೋಡಿ ಈ ರೀತಿ ಸುತ್ತಿ ಹಿಂಗೆ ಇಟ್ಬಿಡ್ಬೇಕಷ್ಟೇ. ಸೊ ಇವಾಗ ಫುಲ್ ಎಲ್ಲ ಇಟ್ಟಾಯಿತು, ಬೇಕಾದಾಗ ಬಿಸಿ ಮಾಡಿ ತಿಂದರೆ ಆಯಿತು ಅಷ್ಟೇ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ಕೊಳ್ಳೋಣ ಅಂದ್ಕೊಳ್ತಾ ಇದ್ದೀನಿ. ಸೊ ನಾನು ಹಸ್ಬೆಂಡ್ ಇಬ್ಬರು ತಿನ್ನೋಕ್ಕೂ ರೆಡಿ ಆಗಿಬಿಟ್ವಿ. ಸೊ ತಿಂದುಬಿಡ್ತಾಯಿದ್ವಿ, ತುಂಬ ಟೇಸ್ಟಾಗೂ ಇತ್ತು. ನೀವು ಮನೇಲಿ ಟ್ರೈ ಮಾಡಿ. ಸೊ ನನ್ನ ಚಾನಲ್ ಹೊಸಬ್ರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಂಟಿಲ್ ದೆನ್ ಬಾಯ್.